ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವ್ಲಾಗ್ ಅಲ್ಲಿ ನಾವು ವಿಸಿಟ್ ಮಾಡಿದ್ವಿ ದಿವ್ಯಾಗರ್ ವಿಲೇಜ್. ಸೊ ದಿವ್ಯಾಗರ್ ಬಂದ್ಬಿಟ್ಟು ರಾಯಗಢ ಡಿಸ್ಟಿಕ್, ಪುಣೆ, ಮಹಾರಾಷ್ಟ್ರದಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಹಾಗೆ ದಿವ್ಯಾಗರ್ ಅಲ್ಲಿ ಸ್ಟೇಯಿಂಗ್ ಮತ್ತೆ ಫುಡ್ ಎಷ್ಟು ಕಾಸ್ಟ್ ಆಯ್ತು, ಏನೆಲ್ಲ ಇತ್ತು, ಹೇಗೆಲ್ಲ ವಿಸಿಟ್ ಮಾಡಿದ್ವಿ ಅನ್ನೋದನ್ನ ನಾನು ಈ ವ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಎಂಜಾಯ್ ದ ಡೇ 1 ಇನ್ ದಿವ್ಯಾಗರ್. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಪುಣೆದಲ್ಲಿ ದಿವ್ಯಾಗರ್ ಅಂತ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಸೊ ಈ ರೆಸಾರ್ಟಲ್ಲಿ ನಾವು ಸ್ಟೇ ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ಬೀಚ್ ಇದೆ. ಸೊ 1 ಡೇ ಫುಲ್ ಡೇ ಇಲ್ಲಿ ನಾವು ಸ್ಟೇ ಮಾಡ್ತಾಯಿದ್ವಿ. ಸೊ ಏನೆಲ್ಲ ಇದೆ, ಹೇಗಿದೆ ದಿವ್ಯಾಗರ್ ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ. ಸೊ ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ನಾವು ಈ ಡೇ ಫಸ್ಟ್ ಡೇ ಆಫ್ ಸ್ಟೇಯಿಂಗ್ ಇನ್ ರೆಸಾರ್ಟ್ನ ಸ್ಪೆಂಡ್ ಮಾಡೋದು, ಏನೆಲ್ಲ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನಮ್ಮ ಸ್ಟೇಯಿಂಗ್, ಇಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ನಮ್ಮ ಸ್ಟೇಯಿಂಗ್ ಹೇಗಿದೆ, ಏನಿದೆ ಇದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾವು ಸ್ಟೇ ಮಾಡಿದ್ವಿ ಒಂದು ನಿಯರ್ ಬೈ ಬೀಚ್ ಹತ್ರ ಹೋಮ್ ಸ್ಟೇ. ಸೊ ನಿಮ್ಗೆ ನಿಯರ್ ಬೈ ಬೇಕು ಅನ್ನೋದಾದ್ರೆ, ಲೈಕ್ ನಮ್ಗೆ ಕಾಸ್ಟ್ ಆಗಿದ್ದು 1500 to 3000 ರೂಮ್ ರೆಂಟ್ ಆಗಿತ್ತು. ಸೊ ಹೀಗೆ ನಮ್ಗೆ ನಿಯರ್ ಬೈ ಇರೋದಕ್ಕೋಸ್ಕರ ಸ್ವಲ್ಪ ಹೈಯರ್ ಕಾಸ್ಟ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಹೋಮ್ ಸ್ಟೇ ಆಗಿತ್ತು. ಸೊ ಜಸ್ಟ್ ಫಾರ್ 2 days ನಾವು ಈ ರೂಮ್ ಅಲ್ಲಿ ಸ್ಟೇ ಮಾಡಿದ್ವಿ, ಬಿಕಾಸ್ ಆಫ್ ನಿಯರ್ ಬೈ ಇದೆ ಬೀಚ್ ಹತ್ರ ಅಂತ. ಸೊ 1 ಡೇ ಸ್ಟೇ ಮಾಡೋದಕ್ಕೆ ಫುಲ್ ಆಗಿ ಸಫಿಶಿಯಂಟ್ ಆಗಿತ್ತು. ಹೊರಗಡೆ ಕೂಡ ಡಿನ್ನರ್ಗೆ ಫುಲ್ ಸ್ಪೇಷಿಯಸ್ ಆಗಿತ್ತು. ಹಾಗೆ ಗ್ರೀನರಿ ಮಧ್ಯೆ ನಾವು ಲೈಕ್ ತೋಟ ತರ ಇತ್ತು. ಅಲ್ಲಿ ನಾವು ಅಲ್ಲಿ ಕುತ್ಕೊಂಡ್ಬಿಟ್ಟು ಊಟ ಮಾಡೋದು, ಲಂಚ್ ಮಾಡೋದು ಎಲ್ಲಾನು ಬಹಳ ಫ್ರೆಶ್ ಆಗಿ ರಿಫ್ರೆಶ್ಮೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಸ್ಟೇ ಆಗಿತ್ತು. ಬಹಳನೇ ಸುಂದರವಾಗಿತ್ತು ನಾವು ಸ್ಟೇ ಮಾಡಿದ್ದು ಪ್ಲೇಸ್ ಅಂತ. ಪಟ್ಟಿಯಲ್ಲಿ ಬಂದಿದ್ದೀವಿ, ಮಹಾರಾಷ್ಟ್ರದ. ಇದು ಪುಣೆನಿಂದ ಅರೌಂಡ್ 180 ಕಿಲೋಮೀಟರ್. ದಿವ್ಯಾಗರ್ ಅಂತ. ಸೊ ಈಗ ಜಸ್ಟ್ ಬಂದಿದೆ. ಮಕ್ಕಳೆಲ್ಲ ಇದಕ್ಕೆ ಲೇಟ್ ಆಯ್ತು, ನಾಷ್ಟ ಎಲ್ಲ ಮಾಡ್ಕೊಂಡು. ಸೊ ಮೋಸ್ಟ್ಲಿ 3.5 ತಾಸಿಂದ 4 ತಾಸು ಆಗುತ್ತೆ ಬರ್ಲಿಕ್ಕೆ. ಸೊ ಅರ್ಲಿ ಮಾರ್ನಿಂಗ್ ಬಿಡೋದು ಬೆಟರು. ಅಂದ್ರೆ ಇಲ್ಲಿ ಬಂದು ನೀವು ಊಟ ಮಾಡ್ಕೊಂಡು ನೀವಂತಾಗಿ, ಆಮೇಲೆ ಬೀಚ್ ಜಸ್ಟ್ 100 ಮೀಟರ್ಸ್ ಇದೆ. ಸೊ ಈಗ ಪ್ಲಾನ್ ಅದೇ ಇದೆ, ಊಟ ಮಾಡ್ಕೊಂಡು ಫ್ರೆಶ್ ಆಗಿ ಮಕ್ಕಳೆಲ್ಲ ರೆಡಿ ಆಗಿದೆ ಬೀಚ್ ಹೋಗ್ಲಿಕ್ಕೆ, ಹೋಗೋಣ ಅಂತ. ಸೊ ಮುಂದಿನ ದರ್ಶನ ಬೀಚ್. ಓಕೆ. ಸೊ ಲಂಚಿಗೆ ಬಂದ್ಬಿಟ್ಟು ನಾವು ಆರ್ಡರ್ ಮಾಡಿದ್ವಿ ನಾನ್ ವೆಜ್ ಥಾಲಿ. ಸೊ ಫುಡ್ ನ ಇನ್ಕ್ಲೂಡಿಂಗ್ ಆಗಿರೋದಿಲ್ಲ ರೆಂಟ್ ಅಲ್ಲಿ. ನಾವು ಏನ್ ಆರ್ಡರ್ ಮಾಡ್ತೀವಿ ಅದ್ರ ಮೇಲೆ ಕಾಸ್ಟ್ ಆಗುತ್ತೆ. ಸೊ ನಾವು ಆರ್ಡರ್ ಮಾಡಿದ್ವಿ ಫಿಶ್ ಥಾಲಿ, ಲೈಕ್ ಪ್ರಾನ್ಸ್ ಕರಿ ಮತ್ತೆ ಸುರ್ಮಾ ಫಿಶ್ ನ ನಾವು ಆರ್ಡರ್ ಮಾಡಿದ್ವಿ. ಹಾಗೆ ಅದು ಟೇಸ್ಟ್ ಬಂದ್ಬಿಟ್ಟು ಇಟ್ ವಾಸ್ ಸೋ ಡಿಲಿಷಿಯಸ್. ಬಹಳನೇ ಚೆನ್ನಾಗಿತ್ತು, ಬಹಳ ಫ್ರೆಶ್ ಆಗಿತ್ತು ಫಿಶ್ ಅಂತ ಹೇಳ್ತೀನಿ. ಸೊ ಕೊಂಕಣ್ ಅಲ್ಲಿ ಬಂದಿದೀವಿ ಅಂತ ಅಂದ್ರೆ, ಕೊಂಕಣ್ ರೀಜನ್ ಅಲ್ಲಿ ಅಫ್ಕೋರ್ಸ್ ವಿ ಹ್ಯಾವ್ ಟು ಟ್ರೈ ದ ಫಿಶ್ ಅಂತ ಹೇಳ್ತೀನಿ. ಸೊ ಥಾಲಿಯಲ್ಲಿ ಇನ್ಕ್ಲೂಡ್ ಆಗಿತ್ತು ಚಪಾತಿ, ರೈಸ್ ಮತ್ತೆ ಪಾಪಡ್, ಪ್ರಾನ್ಸ್ ಕರಿ ಮತ್ತೆ ಹಾಗೆ ಫಿಶ್ ಫ್ರೈ ಆಗಿತ್ತು. ಅದು ಬಹಳನೇ ಟೇಸ್ಟ್ ಆಗಿ, ಡಿಲಿಷಿಯಸ್ ಆಗಿ, ಫ್ರೆಶ್ ಆಗಿ ಇತ್ತು ಅಂತ ಹೇಳ್ತೀನಿ. ನೋಡ್ತಿದ್ದೀರಲ್ಲ, ಇಟ್ಸ್ ಟೇಸ್ಟ್ ಮತ್ತೆ ಫ್ರೈ ಮಾಡಿದ್ದು ಕೂಡ ಬಹಳನೇ ಚೆನ್ನಾಗಿತ್ತು. ನಾವು ಟ್ರೈ ಮಾಡಿದ್ವಿ. ವಿ ಎಂಜಾಯ್ಡ್ ಎ ಲಾಟ್ ಬೈ ಈಟಿಂಗ್ ದಿಸ್ ಫ್ರೆಶ್ ಫಿಶ್ ಅಂತ ಹೇಳ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಟ್ವಿ ಬೀಚ್ ಕಡೆ. ಸೊ ಬೀಚ್ ಹತ್ರ ವಾಕ್ ಮಾಡ್ತಾ ಹೋದ್ವಿ. ಇಟ್ ವಾಸ್ ಜಸ್ಟ್ 10 minutes ವಾಕ್ ಆಗಿತ್ತು. ಸೊ ಬೀಚ್ ಹತ್ರ ಹೋಗ್ಬಿಟ್ಟು ನಾವು ಮಕ್ಕಳ ಜೊತೆಗೆ ನಾವು ಆಟ ಆಡಿದ್ವಿ. ಸೊ ಬನ್ನಿ, ಹೇಗೆಲ್ಲ ಇದೆ ಬೀಚ್ ವೈಬ್ಸ್ ಅಂತ ಕೂಡ ನೋಡೋಣ. ಹಾಗೆ ಬೆಸ್ಟ್ ಟೈಮ್ ಟು ವಿಸಿಟ್ ಅಕ್ಟೋಬರ್ ಟು ಮಾರ್ಚ್ ಈಸ್ ದ ಬೆಸ್ಟ್ ಫಾರ್ ಪ್ಲೆಸೆಂಟ್ ವೆದರ್. ಹಾಗೆ ಮನ್ಸೂನ್ ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತೆ ಇಲ್ಲಿ ಸ್ವಿಮ್ ಮಾಡೋದಕ್ಕೂ ಕೂಡ, ಆಟ ಆಡೋದಕ್ಕೆ ಬಹಳನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.
overall, Divyagar is a perfect for people who want peace, nature ಮತ್ತೆ ಬಜೆಟ್ ಫ್ರೆಂಡ್ಲಿ ಸ್ಟೇಸ್ ಅಂಡ್ ಅಥೆಂಟಿಕ್ ಕೊಂಕಣ್ ವೈಬ್ಸ್ ನಾವು ಈ ಬೀಚ್ ಹತ್ರ ನೋಡ್ಬೋದು. ಹಾಗೆ ದಿವ್ಯಾಗರ್ ಕೂಡ ಬಹಳನೇ ಬ್ಯೂಟಿಫುಲ್ ಆಗಿದೆ ಬೀಚ್ ಹತ್ರ ಸ್ಟೇ ಮಾಡೋದು. ಹಾಗೆ ಯಾರಿಗ್ ಬೇಕು ಕಾಮ್ನೆಸ್ ಮತ್ತೆ ಪೀಸ್ಫುಲ್ ಆಫ್ ಸ್ಟೇಯಿಂಗ್, ಒನ್ ಡೇ ಬಂದ್ಬಿಟ್ಟು ಕೂಡ ಸ್ಟೇ ಮಾಡಿ ಹಾಗೆ ಮತ್ತೆ ಬೇರೆ ನಿಯರ್ ಬೈ ಸೈಟ್ ಸೀಯಿಂಗ್ಸ್ ಕೂಡ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಆಲ್ಮೋಸ್ಟ್ 5 o'clock ಆಗಿತ್ತು. ನಾವು ಆಟಾಡೋ ತನಕ ಅಲ್ಲಿ ತನಕ ಸನ್ಸೆಟ್ ಆಗಕ್ಕೆ ಬಂದಿತ್ತು. ಸೊ ಅದಕ್ಕಿಂತ ಮುಂಚೆ ನಾವು ಆಟಾಡ್ಕೊಂಡ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್, ಸೋ ಫ್ರೆಶ್ ವೈಬ್ಸ್ ಅನ್ನಿಸ್ತಾ ಇತ್ತು. ಅಲೆಗಳು ಬರ್ತಾ ಇತ್ತು, ಬಹಳನೇ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತೀನಿ. ಸೊ ಮಕ್ಕಳಿಗೆ ಆಡೋದಕ್ಕಂತೂ ಬಹಳ ಚೆನ್ನಾಗಿತ್ತು. ನನ್ ಮಕ್ಕಳಂತೂ ಆಟ ನೀರಿಂದ ಹೊರಗ್ ಬರಕ್ಕೇನೆ ರೆಡಿ ಇದ್ದಿದ್ದಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಬೀಚ್ ಅಂದ್ರೆ ಅವ್ರಿಗೆ ಬಹಳನೇ ಇಷ್ಟ. ಸೊ ವಿ ಎಂಜಾಯ್ಡ್ ಎ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಟೈಮ್ ಅಲ್ಲಿ ಬೀಚ್ ಅಲ್ಲಿ ಅಂತ ಹೇಳ್ತೀನಿ. ನಾವು ಇಲ್ಲಿ ನೋಡಿದ್ವಿ ಸಣ್ಣ ಸಣ್ಣ ಕ್ರ್ಯಾಬ್ಸ್ ಕೂಡ ಕಾಣಿಸ್ತಾ ಇತ್ತು. ರಿಯಲಿ ಇಟ್ ವಾಸ್ ಸೋ ನೈಸ್. ನಾವು ನೋಡಿದ್ದು ಕ್ರ್ಯಾಬ್ಸ್, ಫಿಶ್ ಎಲ್ಲಾನು ಹೀಗೆ ಕಾಣಿಸ್ತಾ ಇತ್ತು. ಈಸಿಲಿ ಅವೈಲೇಬಲ್ ಆಗಿ ಕಾಣಿಸ್ತಾ ಇತ್ತು, ನಮಗೆ ಸಿಗ್ತಾ ಇತ್ತು ಕ್ರ್ಯಾಬ್ಸ್ ಎಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಬೀಚ್ ಅಂತೂ ಸುಂದರವಾಗಿ ಕಾಣಿಸ್ತಾ ಇತ್ತು. ಬಹಳನೇ ರಿಫ್ರೆಶ್ಮೆಂಟ್ ಆಗಿತ್ತು, ಬಹಳ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಅಟ್ 6:30 ತನಕ ಸನ್ಸೆಟ್ ಆಗಕ್ ಬಂತು. ಇಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಹಾಗೆ ದಿವ್ಯಾಗರ್ ಬೀಚ್ ಬಂದ್ಬಿಟ್ಟು ಕ್ಲೀನ್, ವೈಡ್ ಅಂಡ್ ಲೆಸ್ ಕ್ರೌಡೆಡ್ ಪೀಪಲ್ ಆಗಿರ್ತಾರೆ. ಐಡಲ್ ಫಾರ್ ಲಾಂಗ್ ವಾಕ್, ಸನ್ಸೆಟ್ ಮತ್ತು ರಿಲ್ಯಾಕ್ಸಿಂಗ್ ಅವೇ ಫ್ರಮ್ ಸಿಟಿ ನಾಯ್ಸಸ್ ಅಂತ ಹೇಳ್ತೀನಿ. ಸನ್ಸೆಟ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಸಮುದ್ರದ ಮಧ್ಯೆ ಸನ್ಸೆಟ್ ಆಗೋದು ನೋಡೋದೇ ಒಂದು ಸುಂದರವಾಗಿತ್ತು ಅಂತ ಹೇಳ್ತೀನಿ. ಬೀಚ್ ಹತ್ರ ಆಟ ಆಡ್ಕೊಂಡು ರೂಮಿಗೆ ಬಂದ್ಬಿಟ್ಟು ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಸೊ ಜಸ್ಟ್ ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ ಕಾರ್ಡ್ಸ್ ಆಡ್ಕೊಂತ. ಇಟ್ ವಾಸ್ ಸೋ ಪೀಸ್ಫುಲ್ ಟೈಮ್. ಬಹಳನೇ ಪೀಸ್ಫುಲ್ ಟೈಮ್ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ತೀನಿ ದಿವ್ಯಾಗರ್. ಸೊ ರಿಯಲಿ ಇಟ್ ವಾಸ್ ವೆರಿ ನೈಸ್ ಟೈಮ್. ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡೋದು, ಗೇಮ್ಸ್ ಆಟ ಆಡ್ಕೊಂತ ಬಹಳನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. Happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, we can still have fun. काट तो दे. ನೈಟ್ ಡಿನ್ನರ್ಗೂ ಕೂಡ ನಾವು ಮತ್ತೆ ಫಿಶ್ ಥಾಲಿ ಮತ್ತೆ ಚಿಕನ್ ಕರಿನ ಹೇಳಿದ್ವಿ. ಸೊ ಲಿಮಿಟ್ ಆಗಿ ಕೊಡ್ತಾರೆ. ಇಟ್ ವಾಸ್ ಸೋ ನೈಸ್. ಅಕ್ಕಿ ರೊಟ್ಟಿ ಕೊಟ್ಟಿದ್ರು, ಬಹಳ ಡಿಲಿಷಿಯಸ್ ಆಗಿತ್ತು, ಬಹಳ ಚೆನ್ನಾಗಿತ್ತು. ಎಲ್ಲರೂ ಥಾಲಿ ಮೇಲೆ ಪರ್ ಪರ್ಸನ್ಗೆ ಲೈಕ್ ಅರೌಂಡ್ 300 to 350 ನಾನ್ ವೆಜ್ ಕಾಸ್ಟ್ ಆಗಿತ್ತು ನಮಗೆ.
ಸೊ ಇಟ್ ವಾಸ್ ಸೋ ಡಿಲಿಷಿಯಸ್. ಮತ್ತೆ ಫ್ರೆಶ್ ಫಿಶ್ ನಾವು ರಾತ್ರಿ ಕೂಡ ಟ್ರೈ ಮಾಡಿದ್ವಿ. ಸೊ ನೈಟಿಗೆ ನಾವು ಡಿನ್ನರ್ ಅಲ್ಲಿ ಪಾಂಫ್ರೆಟ್ ಫ್ರೈನ ಆರ್ಡರ್ ಮಾಡಿದ್ವಿ. ಲಂಚ್ ಅಲ್ಲಿ ನಾವು ಸುರ್ಮೈ ಫಿಶ್ ನ ತಗೊಂಡಿದ್ವಿ, ಡಿನ್ನರ್ಗೆ ಪಾಂಫ್ರೆಟ್ ಫ್ರೈನ ತಗೊಂಡಿದ್ವಿ. ಸೊ ಇದು ಬಂದ್ಬಿಟ್ಟು ವೈಟ್ ಪಾಂಫ್ರೆಟ್ ಆಗಿರುತ್ತೆ. ಇಟ್ ವಾಸ್ ಸೋ ಡಿಲಿಷಿಯಸ್, ಬಹಳ ಫ್ರೆಶ್ ಆಗಿತ್ತು, ಫ್ರೆಶ್ ಫಿಶ್ ಆಗಿತ್ತು. ಬಿಕಾಸ್ ಆಫ್ ಕೊಂಕಣ್ ರೀಜನ್ ಅಲ್ಲಿ ನಾವು ಫಿಶ್ ಊಟನೇ ಮಾಡ್ಬೇಕು. ಫೈನಲ್ ಆಗಿ ನಾವು ಡೆಸರ್ಟ್ ಅಲ್ಲಿ ಉಕ್ಡಾಚಿ ಮೋದಕ್, ಇದು ಬಂದ್ಬಿಟ್ಟು ಕೊಂಕಣ್ ರೀಜನ್ ಸ್ಪೆಷಲ್ ಡಿಶಸ್ ಆಗಿರುತ್ತೆ. ಹಾಗೆ ಸೋಲ್ ಕಡಿ ಕೂಡ ಒಂದು ಸ್ಪೆಷಲ್ ಡ್ರಿಂಕ್ ಆಗಿ ಕೂಡ ಇರುತ್ತೆ. ಬಂದ್ಬಿಟ್ಟು ಟೇಸ್ಟೆಡ್ ವೆರಿ ವೆರಿ ಡಿಲಿಷಿಯಸ್ ಉಕ್ಡಾಚಿ ಮೋದಕ್ ಡಂಪ್ಲಿಂಗ್ಸ್ ಅಂತ ಹೇಳ್ಬೋದು ನಾವು. ಸೊ ಇದು ಸಿಹಿ ಕೊಬ್ಬರಿ ಹೂರಣನ ತುಂಬಿಟ್ಟು ಮಾಡಿರ್ತಾರೆ, ಬಹಳನೇ ಟೇಸ್ಟಿ ಆಗಿರುತ್ತೆ ತುಪ್ಪ ಹಾಕೊಂಡು ತಿನ್ನೋದು. ಸೊ ನಿಮ್ಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ 2 ನ ನೋಡ್ಬೇಕು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್ ಎಲ್ಲರಿಗೂ. ಸಿ ಯು ಎವ್ರಿವಾನ್.